ಹಾಯ್ ಎವ್ರಿವನ್, ನಮಸ್ಕಾರ, ವೆಲ್ಕಮ್ ಬ್ಯಾಕ್. ಶಿಕ್ಷಣ ಇಲಾಖೆ ಸೇರಿ ಆರ್ಥಿಕ ಇಲಾಖೆ ಅನುಮೋದನೆ ಕೊಟ್ಟಿರೋದು. ಆರ್ಥಿಕ ಇಲಾಖೆ ಅನುಮೋದನೆ ಕೊಟ್ಟು ಭರ್ತಿ ಮಾಡಿಕೊಳ್ಳಲು ಮಂಜೂರಾತಿ ನೀಡಿರುವ ಇಲಾಖೆಗಳ ಮಾಹಿತಿ ಬಗ್ಗೆ ಕೊಡ್ತೀನಿ. ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀನಿ. ಅದರಲ್ಲಿ ಬಂದ್ಬಿಟ್ಟು ಮೊದಲು ಸಾಕಷ್ಟು ಅಭ್ಯರ್ಥಿಗಳು ಕಾಯ್ದೆ ಇರೋದು ಶಿಕ್ಷಣ ಇಲಾಖೆ GPST PST HSTR ಬಂದ್ಬಿಟ್ಟು ಬರೋಬ್ಬರಿ 5267 ಅಷ್ಟೇ ನೇಮಕಾತಿಗೆ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ಇಲಾಖೆ ಬಂದ್ಬಿಟ್ಟು ಅನೌನ್ಸ್ಮೆಂಟ್ ಕೂಡ ಮಾಡಿದೆ. ಟೋಟಲ್ 24,000 ಇದೆ. ಅದರಲ್ಲಿ ಮೇನ್ ಥಿಂಗ್ ನಿಮ್ದು ಶಿಕ್ಷಣ ಸಚಿವರು ಏನ್ ಹೇಳ್ತಾರೆ, 15,000 ಮಾಡ್ತೀವಿ 20,000 ಮಾಡ್ತೀವಿ ಅಂತ ಆ ರೀತಿ ಇಲ್ಲ. ಸದ್ಯದ ಮಟ್ಟಿಗೆ ಆಗಿರೋದು ಅರೌಂಡ್ 5,267 ಅಷ್ಟೇ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ಇಲಾಖೆ ಕಡೆಯಿಂದ ಒಟ್ಟು ಹುದ್ದೆಗಳು ಮಂಜೂರಾಗಿದೆ. ಆಯ್ತಾ. ಕೃಷಿ ಇಲಾಖೆಯಿಂದ 553 ಇದೆ. ಪಶುಸಂಗೋಪನೆಯಿಂದ 31, ಹಿಂದುಳಿದ ವರ್ಗದ ಇಲಾಖೆಯಿಂದ 7, ಸಹಕಾರ ಇಲಾಖೆಯಿಂದ 180, ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆಯಿಂದ 58, ಪರಿಸರ ಮತ್ತು ಜೀವಿಶಾಸ್ತ್ರದಿಂದ 92, ಇಂಧನ ಇಲಾಖೆಯಿಂದ 2,400, ಆರ್ಥಿಕ ಇಲಾಖೆಯಿಂದ 2,243, ಆಹಾರ ಮತ್ತು ನಾಗರಿಕ ಸರಬರಾಜಿನಿಂದ 3, ಕೈಮಗ್ಗ ಮತ್ತು ಜವಳಿ 12, ಆರೋಗ್ಯ ಇಲಾಖೆ 1,725, ಉನ್ನತ ಶಿಕ್ಷಣ 60, ಒಳಾಡಳಿತ 557, ವಸತಿ ಇಲಾಖೆಯಿಂದ 6, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ 6, ಕಾರ್ಮಿಕ ಇಲಾಖೆಯಿಂದ 7, ಭಾರಿ ಮತ್ತು ಮಧ್ಯಮ ಕೈಗಾರಿಕೆಯಿಂದ 42, ವೈದ್ಯಕೀಯ ಶಿಕ್ಷಣ 333, ಗಣಿ ಇಲಾಖೆ 18, ಸಣ್ಣ ನೀರಾವರಿ 21, ಅಲ್ಪಸಂಖ್ಯಾತ ಕಲ್ಯಾಣ 784, ಕಂದಾಯ ಇಲಾಖೆ 350, ಗ್ರಾಮೀಣ ಮತ್ತು ಪಂಚಾಯತ್ ರಾಜ್ 351, ಪರಿಶಿಷ್ಟ ಜಾತಿಗಳ ಕಲ್ಯಾಣ 892, ಪರಿಶಿಷ್ಟ ಪಂಗಡ ಕಲ್ಯಾಣ 200, ಎಜುಕೇಶನ್ ಡಿಪಾರ್ಟ್ಮೆಂಟ್ ಶಿಕ್ಷಣ 5,267, ರೇಷ್ಮೆ 15, ಪ್ರವಾಸೋದ್ಯಮ 5, ಸಾರಿಗೆ 6,847, ನಗರಾಭಿವೃದ್ಧಿ 185, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ 14, ಯುವ ಜನ ಸೇವೆ 4, ಒಟ್ಟು 24,300ಕ್ಕೂ ಹೆಚ್ಚು ಹುದ್ದೆಗಳು ಭರ್ತಿ ಮಾಡೋದಕ್ಕೆ ಮಂಜೂರಾತಿ ಆಗಿದೆ. ಅದರಲ್ಲಿ ಶಿಕ್ಷಣ ಇಲಾಖೆ 15,000 ಮಾಡ್ತೀವಿ 20,000 ಮಾಡ್ತೀವಿ ಅಂತ ಹೇಳ್ತಾರೆ. ಅದೇ ರೀತಿ ಆರ್ಥಿಕ ಇಲಾಖೆ ಅನುಮೋದನೆ ಆಗಿಲ್ಲ. ಆಗಿರೋದು 5,267 ಅಷ್ಟೇ. ಗ್ಯಾಪ್ನಲ್ಲಿ ಸಚಿವರು ಬರೀ ಸುಳ್ಳು ಹೇಳ್ತಾ ಇದ್ದಾರೆ. ಬಟ್ ಅವ್ರು ನೇಮಕಾತಿ ಮಾಡಿದ್ರೆ ಕೂಡ ಆರ್ಥಿಕ ಇಲಾಖೆ ಅನುಮೋದನೆ ಕೊಟ್ಟು ನಂತರ ನೇಮಕಾತಿಯನ್ನು ಕೂಡ ಮಾಡಬೇಕಾಗುತ್ತೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು.